ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ 9ನೇ ಅಧ್ಯಾಯ ಪಾರಾಯಣ, 9ನೇ ಸಂಚಿಕೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮಿಂದ್ರ ನೀಲ ಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮಹೇ ಯದಿಮದ ದೇಹ ಸದಾ ಯೋಗಿನಿ. ಇದಕ್ಕಿಂತ ಮುಂಚೆ 8ನೇ ಅಧ್ಯಾಯ, ಹಿಂದಿನ ಅಧ್ಯಾಯದಲ್ಲಿ ಅಂಬಿಕೆ ಬ್ರಾಹ್ಮಣನ ಹೆಂಡತಿ ನಿರಂತರ ಶಿವಪೂಜೆ ಮಾಡಿ ಹೊರವು ಪಡೆದಿರ್ತಾಳೆ. ಶ್ರೀಪಾದರು ಹೇಳಿರ್ತಾರೆ, ಮುಂದಿನ ಜನ್ಮದಲ್ಲಿ ನನ್ನಂತಾನೇ ಮಗವನು ನಿನಗೆ ಹುಟ್ಟುತ್ತಾನೆ ಅಂತ ಹೇಳಿರ್ತಾರೆ. ಇದು 9ನೇ ಅಧ್ಯಾಯ. ಈಗ ಸಿದ್ಧ ಸರಸ್ವತಿ ಅಂದರೆ ಸಿದ್ಧರು ನಾಮಧಾರಕನಿಗೆ ಹೇಳ್ತಾರೆ. ಶ್ರೀಪಾದರು ದತ್ತಾತ್ರೇಯ ಅವತಾರವೇ ಭಗವಂತನ ಅವತಾರ. ಅದು ಪ್ರತಿದಿನ 3 ಕಾಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೃಷ್ಣಾ ನದಿಗೆ ಹೋಗಿ ಸ್ನಾನ ಮಾಡಿ ಅರ್ಘ್ಯ ವಿಧಿ ಮೊದಲಾದಗಳನ್ನು ಮುಗಿಸಿ ತಮ್ಮ ಮಠಕ್ಕೆ ಹಿಂತಿರುಗಿ ಬರುತ್ತಿರುತ್ತಾರೆ. ಆ ಗ್ರಾಮದಲ್ಲಿ ಒಬ್ಬ ಅಗಸರವನಿರ್ತಾನೆ. ಅಗಸರವನು ಬಟ್ಟೆ ಒಗಿತಾ ಇರ್ತಾನೆ. ಕೃಷ್ಣಾ ನದಿಯಲ್ಲಿ ಬಟ್ಟೆ ಒಗೆಯುವಾಗ ಅಲ್ಲಿಗೆ ಸ್ನಾನಕ್ಕೆಂದು ದಿವ್ಯ ತೇಜಸ್ಸಿನ ಬೆಳಗುತ್ತಿರುವ ಸ್ವಾಮಿ ಶ್ರೀಪಾದರು ಅಲ್ಲಿ ಬರ್ತಾರೆ. ಅಗಸರವನು ಶ್ರೀಪಾದರ ದರ್ಶನದಿಂದ ಭಕ್ತಿ ಶ್ರದ್ಧೆಗಳು ಉಂಟಾಗಿ ಆನಂದಗಳು ಉಂಟಾಗಿ ಅವನು ದಿನಾಲು ಸ್ವಾಮಿಗಳು ಬರುವುದನ್ನು ನೋಡಿ ತಾನೂ ದಿನಾಲು ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ತಾ ಇರ್ತಾನೆ. ದಿನಾಲು ಗುರುಗಳು ಶ್ರೀಪಾದರಂತಾರೆ, ಏನಯ್ಯ ದಿನಾಲು ನಮಸ್ಕಾರ ಮಾಡ್ತೀಯ, ನಿನ್ನ ಭಕ್ತಿ ಶ್ರದ್ಧೆಗಳಿಗೆ ನಾವು ಮೆಚ್ಚಿದ್ದೇವೆ ಅಂತಾರೆ. ಅವನಿಗೆ ಮತ್ತಷ್ಟು ಭಕ್ತಿ ಶ್ರದ್ಧೆಗಳು ಗುರುಗಳ ಮೇಲೆ, ಶ್ರೀಪಾದರ ಮೇಲೆ ಬಂದು ಪ್ರತಿದಿನ ಅವನು ಮಠಕ್ಕೆ ಬಂದು ಮಠವನ್ನು ಶುಭ್ರಗೊಳಿಸಿ ಕಸಗುಡಿಸಿ ತನ್ನ ವೃತ್ತಿ ಅಗಸರವನವನು ಬಟ್ಟೆ ಒಗೆಯೋದಕ್ಕೆ ಹೋಗ್ತಾ ಇರ್ತಾನೆ ನದಿ ದಂಡೆಗೆ. ಬೆಳಿಗ್ಗೆ ಬಂದು ಮಠ ಸ್ವಚ್ಛ ಮಾಡ್ತಾ ಇರ್ತಾನೆ ದಿನಾಲು. ಒಂದು ಸಲ ವೈಶಾಖ ಮಾಸದ ವಸಂತ ಋತುವಿನಲ್ಲಿ ಒಂದು ದಿನ ಸ್ವಾಮಿ ನಗುತ್ತಾ ಅವನಿಗೆ, ಏನಯ್ಯ ನೀನು ರಾಜನಾಗಿ ಜನಿಸಿ ರಾಜ್ಯವಾಳ್ತೀಯ ಅಂತ ಹೇಳಿಬಿಡ್ತಾರೆ. ಅವ್ರ ಮನಸ್ಸಿಗೆ ಬಂದದ್ದು ಇವನಿಗೆ. ಅವನಿಗೆ ಮಾತುಗಳು ಅರ್ಥ ಆಗಲ್ಲ. ಅವನು ಒಂದಿನ ಬಟ್ಟೆ ಒಗೆಯುವುದಕ್ಕೆ ನದಿಯ ತೀರಕ್ಕೆ ಬಂದಾಗ ವಿಹಾರಾರ್ಥಕವಾಗಿ ಒಬ್ಬ ಯುವರಾಜ ತನ್ನ ವೈಭವ ಪರಿವಾರದೊಂದಿಗೆ, ತನ್ನ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಪರಿವಾರದೊಂದಿಗೆ ನದಿ ದಂಡೆ ಮೇಲೆ ಬಂದಾಗ ಆ ದೃಶ್ಯವನ್ನು ನೋಡಿ ಅಗಸರವನು ವಿಚಾರ ಮಾಡ್ತಾನೆ, ಇವನು ಎಷ್ಟು ಗುರುಗಳನ್ನು ಪೂಜಿಸಿದ್ದಾನೆ, ಇಂಥ ವೈಭವದ ಜೀವನ ಮಾಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ ಅಂತ, ಎಷ್ಟು ಅದೃಷ್ಟವಂತ ಇವನು ಅಂತ ವಿಚಾರ ಮಾಡ್ತಾನೆ. ನಾನು ಕನಸಿನಲ್ಲಿ ಮಾತ್ರವೇ ಇನ್ನು ಮೇಲೆ ಇಂಥ ರಾಜನಾಗೋದು ಹುಟ್ಟಿ ಬರೋದು ಅಂತ ಅನ್ನಿಸ್ಕೊಂಡು, ಅಷ್ಟರಲ್ಲಿ ಮಧ್ಯಾಹ್ನ ಹೊತ್ತಿಗೆ ಶ್ರೀಪಾದ ವಲ್ಲಭರು ಅಲ್ಲಿ ಬರ್ತಾರೆ ನದಿ ದಂಡೆಗೆ ಸ್ನಾನಕ್ಕಂತ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಮುಂದೆ, ನಾನು ಅಜ್ಞಾನದಿಂದ ಹಾಗೆ ವಿಚಾರ ಮಾಡಿದೆ, ಭ್ರಮಿಸಿದೆ ಹೊರತು ನಿಜವಾಗಲಿಗೂ ನನಗೆ ಆಸೆ ಇಲ್ಲ ಅಂತ ಶ್ರೀಪಾದರಿಗೆ ತನ್ನ ತಪ್ಪು ಅಂತ ಹೇಳ್ಕೋತಾನೆ. ಆ ಥರ ನಾನು ನನ್ನ ತಲೆಯಲ್ಲಿ ತಂದ್ಕೊಂಡೆ, ಮೈಂಡಲ್ಲಿ ತಂದ್ಕೊಂಡೆ ಅಂತ ಹೇಳ್ತಾನೆ. ಶ್ರೀಪಾದರು ಅದಕ್ಕೆ ನಕ್ಕು, ನೀನು ಹುಟ್ಟಿನಿಂದ ಕಷ್ಟಪಡುತ್ತಾ ಬಂದಿದೆ, ಅದಕ್ಕೆ ರಾಜಭೋಗಗಳಲ್ಲಿ ಪ್ರೀತಿ ಉಂಟಾಗುವುದು ಆಶ್ಚರ್ಯವೇನಿಲ್ಲ, ಸಹಜವೇ. ತುಂಬ ಕಷ್ಟ ಇರುವಾಗ ಅಂಥವ್ರಿಗೆ ಆಸೆ ಆಗೋದು ಖಚಿತ. ನಿನಗೆ ರಾಜನಾಗಬೇಕಲ್ಲವೇ? ನಿಸ್ಸಂಕೋಚವಾಗಿ ಹೇಳು, ನಿನಗೆ ಈ ಜನ್ಮದಲ್ಲಿ ರಾಜನಾಗಬೇಕೋ ಇಲ್ಲ ಮುಂದಿನ ಜನ್ಮದಲ್ಲಿ ಆಗಬೇಕೋ ಹೇಳು. ನೋಡು, ಮನಸ್ಸಿನಲ್ಲಿ ಬಲವಾಗಿ ಉಂಟಾದ ಸಂಕಲ್ಪ ನೆರವೇರಬೇಕಾದದ್ದೇ.
ಇಂಥ ವಾಸನೆಗಳನ್ನು ಉಳಿದರೆ ಮತ್ತೆ ಮತ್ತೆ ಜನ್ಮವೆತ್ತು ಬರಬೇಕಾಗುತ್ತದೆ. ಆ ರಜಕ ಅಂದರೆ ಅಗಸರವನು ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ನಾನೀಗ ಮುದುಕನಾಗಿದ್ದೇನೆ, ನಾನು ಮುಂದಿನ ಜನ್ಮದಲ್ಲಿ ರಾಜನಾಗ್ತೀನಿ ಅಂತ ಬೇಡ್ಕೋತಾನೆ. ಆಗ ಸ್ವಾಮಿ, ಅಯ್ಯ, ಇಂಥ ಕೋರಿಕೆಗಳು ತಮೋಗುಣದಿಂದ ಬರುತ್ತವೆ. ಆವಾಗ ಇಂದ್ರಿಯಗಳನ್ನು ಮನಸ್ಸುಗಳನ್ನು ತೃಪ್ತಿಪಡಿಸಬೇಕು. ಹಾಗೇ ಇದ್ದರೆ ಅನೇಕ ಜನ್ಮ ತಾಳಿ ಹಾಗೆ ಜನ್ಮ ತಾಳ್ತಾ ಇರ್ತದೆ ಜೀವ ಮನುಷ್ಯ. ನೀನು ಮುಂದಿನ ಜನ್ಮದಲ್ಲಿ ರಾಜವಂಶದಲ್ಲಿ ಹುಟ್ಟಿದಾಗ ಮಧುರೆ ರಾಜ್ಯದಲ್ಲಿ ಹುಡ್ತೀಯ. ಮಧುರ ಸ್ವಾಮಿ, ಆವಾಗ ನನ್ನ ಜೊತೆ ನಿಮ್ಮ ಭಕ್ತಿ ಇರುವ ಹಾಗೆ ನನಗೆ ಪ್ರಸಾದಿಸಿರಿ ಅಂತಾನೆ. ನಾನು ನಿಮ್ಮನ್ನು ಪೂಜೆ ಮಾಡಬೇಕು, ಭಕ್ತಿಯಾಗಬೇಕು, ನಮ್ಮಿಂದ ದೂರ ಮಾಡಬೇಡಿ ಆವಾಗ ಮುಂದಿನ ಜನ್ಮದಲ್ಲಿ ಅಂತ ಶ್ರೀಪಾದರಿಗೆ ಹೇಳ್ತಾನೆ ಅವನ ಅಗಸ್ರವನು. ಅವರು ಶ್ರೀಪಾದರು ಹೇಳ್ತಾರೆ, ಈಗ ಎಂಥ ವೈಭವ ನೋಡಿದೆಯಾ, ಅದೇ ಥರ ವೈಭವ ನಿನಗೂ ಅನುಭವಿಸ್ತೀಯ ಮುಂದಿನ ಜನ್ಮದಲ್ಲಿ. ಆವಾಗ ನಾವು ನರಸಿಂಹ ಸರಸ್ವತಿ ಅನ್ನೋ ಅವತಾರದಿಂದ ನಿನ್ನ ಹತ್ರ ನೀವು ನನಗೆ ದರ್ಶನ ಕೊಡ್ತೀವಿ ಅಂತ ಹೇಳ್ತಾರೆ. ಮೂಲದಲ್ಲಿ ಮಧುರೆ ಎನ್ನುವುದು ಸಂಸ್ಕೃತದಲ್ಲಿ ಮೃದುರ, ಇದು ವೈದೂರ್ಯ, ರೂಪಾಂತರ ವೈದೂರ್ಯ, ವಿದರ್ಭ ಎಂದು, ವೈಡೂರ್ಯ ನಗರವೆಂದು ಹೇಳುತ್ತಾರೆ. ಇದು ಬೀದರ್ ಅಂತ ಕೆಲವರು ಹೇಳಿದರೆ, ಕೆಲವರು ಬಿಜಾಪುರ್ ಅಂತ ಒಬ್ಬ ಪ್ರಖ್ಯಾತ ಚರಿತ್ರಕಾರ ಹೇಳಿದ್ದಾನೆ. ಇವೆರಡೂ ಒಂದೇ ರಾಜ್ಯಕ್ಕೆ ಸೇರಿದವು, ಬೀದರ್ ಮತ್ತು ಬಿಜಾಪುರ್. ಒಂದು ವಿಚಿತ್ರ ನೋಟದಿಂದ ಆ ಅಗಸರವನ ಕಡೆಗೆ ಶ್ರೀವಲ್ಲಭರು ನೋಡಿದಾಗ ಅವನು ಕೆಳಕ್ಕೆ ನೆಲದ ಮೇಲೆ ಬಿದ್ದು ಮರಣ ಹೊಂದಿಬಿಡ್ತಾನೆ. ಯಾಕೆಂದರೆ ಮುಂದಿನ ಜನ್ಮಕ್ಕೆ ಹುಟ್ಟಬೇಕು ಅವನು. ಶ್ರೀಪಾದರು ಇಂಥ ಎಷ್ಟೆಷ್ಟೋ ಲೀಲೆಗಳನ್ನು ಮಾಡಿ ಭಕ್ತರನ್ನು ಅನುಗ್ರಹಿಸಿ ಇನ್ನಷ್ಟು ಕಾಲ ಕುರುವಪುರದಲ್ಲಿ ಇದ್ದು, ಆಗ ಕುರುಪುರವು ಭಾಳ ಪ್ರಸಿದ್ಧಿಯಾಗುತ್ತೆ. ಶ್ರೀಪಾದರು ಇದಕ್ಕಿಂತ ಮುಂಚೆ ಅಂಬಿಕೆ, ಆ ಬ್ರಾಹ್ಮಣನ ಹೆಂಡತಿ, ಶಿವಪೂಜೆ ಮಾಡಿದ್ದಳು, ಶಿವನ ಪೂರ್ತಿ. ಅವಳಿಗೆ ನಾನು ವರ ನೀಡಿದ್ದೆ, ನನ್ನಂತಹನೇ ಮಗನು ಜನಿಸುತ್ತಾನೆ ಮುಂದಿನ ಜನ್ಮದಲ್ಲಿ ಅಂತ. ನನ್ನಂತಹ ಸಮಾನರು ಇಲ್ಲದಿದ್ದರೆ ನಾನೇ ಅವಳಿಗೆ ಜನ್ಮ ತಾಳಬೇಕು ಅಂತ ಅಂದ್ಕೊಂಡು, ಅದಾದ ನಂತರ ಅಶ್ವಯುಜ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯಂದು ಹಸ್ತ ನಕ್ಷತ್ರ ದಿನ ಶ್ರೀವಲ್ಲಭರು ಕೃಷ್ಣಾ ನದಿಯಲ್ಲಿ ಮುಳುಗಿ ಅಂತರ್ಧಾನರಾದರು, ಅಂದರೆ ಅದೃಶ್ಯರಾದರು. ಯಾವ ಥರ ಶಂಕರಾಚಾರ್ಯರು ಕೇದಾರಿಂದ ಹಿಮಾಲಯ ಪರ್ವತ ಮೇಲೆ ಇನ್ನೂ ಹತ್ಕೊಂಡು ಹೋದರು, ಆಮೇಲೆ ತಿರುಗಿ ಬರಲಿಲ್ಲ, ಅದೇ ಥರ ಅದೃಶ್ಯರಾದರು. ಈಗಲೂ ಅವರು ಕುರುವಪುರದಲ್ಲಿ ಅದೃಶ್ಯರಾಗಿದ್ದಾರೆ. ಅಲ್ಲೇ ಬಂದ ಭಕ್ತರನ್ನು ಅನುಗ್ರಹದಿಂದ ಅವರು ಕೋರಿಕೆಯನ್ನು ಏನು ಬೇಕೋ ಅವರು ಭಕ್ತಿಗಳು ಹೋಗಿ ಅಲ್ಲಿ ಕೇಳ್ಕೋತಾರೆ, ಅದನ್ನು ಅವರು ಆಶೀರ್ವದಿಸ್ತಾರೆ ಅಂತ. ಈಗಲೂ ಕುರುವಪುರ ಅಷ್ಟು ಪ್ರಸಿದ್ಧವಾದದ್ದು, ಲೋಕವಿಖ್ಯಾತವಾದದ್ದು ಅಂತ ಹೇಳಿ ಈ 9ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಗುತ್ತದೆ. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ.